ವೀರ ಕನ್ನಡಿಗ ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಕ್ಕಂಥ ಸಂತೋಷದ ಪ್ರಸಂಗ. ಸಮಾಜಕ್ಕೆ ವಿವಿಧ ರೀತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರನ್ನ, ಸಮಾಜ ಸೇವಕರನ್ನು ತಾವು ಕರೆದಿದ್ದೀರಿ, ನಟರನ್ನು ಕರೆದಿದ್ದೀರಿ, ಸಂಗೀತಗಾರರನ್ನು ಕರೆದಿದ್ದೀರಿ. ಚಲನಚಿತ್ರರಂಗದಲ್ಲಿ ಅತ್ಯಂತ ಎತ್ತರದ ಮಟ್ಟವನ್ನು ಮುಟ್ಟಿರ್ತಕ್ಕಂಥ ನಾಯಕಿಯರನ್ನು, ತಾರಾ ಅವರನ್ನು ತಾವು ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ, ಅವರಿಗೆ ಪ್ರದಾನ ಮಾಡೋದಕ್ಕೆ ಕರೆದಿದ್ದೀರಿ. ಇಂಥ ಈ ಕಾರ್ಯಕ್ರಮದೊಳಗೆ ಬರಗೂರು ರಾಮಚಂದ್ರಪ್ಪನವರಂಥ ಖ್ಯಾತ ಸಾಹಿತಿಯನ್ನು ಕರೆದು ಈ ಕಾರ್ಯಕ್ರಮದ ಘನತೆಯನ್ನೇ ಹೆಚ್ಚಿಸಿರ್ತಕ್ಕಂಥ ತಾವು ಇಸ್ರೋದ ಅಧ್ಯಕ್ಷರಾಗಿ ಸೇವೆ ಮಾಡಿದವರು, ವೀರ ಕನ್ನಡಿಗ ಮಾತ್ರ ಅಲ್ಲ, ವೀರ ಭಾರತೀಯನನ್ನು ತಾವು ಕರೆದು ಕಿರಣ್ ಕುಮಾರ್ ಅವರನ್ನು ಸನ್ಮಾನ ಮಾಡೋದ್ರ ಮೂಲಕ, ಪ್ರಶಸ್ತಿ ಪ್ರದಾನ ಮಾಡೋದ್ರ ಮೂಲಕ ನಿಮ್ಮ ಪ್ರಶಸ್ತಿಗೆ ವಿಶೇಷ ಮೌಲ್ಯವನ್ನು ಹೆಚ್ಚಿಸುವಂಥ ಆ ನಿಮ್ಮ ನಿರ್ಣಯ ನಿಜವಾಗಿಯೂ ಶ್ಲಾಘನೀಯ. ನಮ್ಮನ್ನು ಕರೆದ್ರೆ ನೀವು ಮಾತಾಡೋದಕ್ಕೀಗ ನೀವು ರಾಜಕಾರಣಿಗಳನ್ನ ಬರಗೂರು ರಾಮಚಂದ್ರಪ್ಪನವ್ರು ಮಾತಾಡೋಕ್ಕಿಂತ ಮೊದಲೇ ಕರಿಬೇಕು, ಇಲ್ಲಾಂದರೆ ಅವ್ರನ್ನ ಮಾತಾಡಿಸಿ ಕೈ ಬಿಟ್ಬಿಡ್ಬೇಕು. ಬರಗೂರು ರಾಮಚಂದ್ರಪ್ಪನವರು ಬಂದು ಕನ್ನಡದ ಬಗ್ಗೆ ಮಾತನಾಡಿದರು, ಕನ್ನಡ ಜನರ ಬಗ್ಗೆ ಮಾತನಾಡಿದರು. ಕನ್ನಡವನ್ನು ಯಾರು ಉಳಿಸಿದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಉಳಿದಿಲ್ಲ, ಕನ್ನಡ ಮಾಧ್ಯಮಗಳಿಂದ ಉಳಿದಿಲ್ಲ, ಸಾಹಿತಿಗಳಿಂದ ಉಳಿದಿಲ್ಲ, ಕನ್ನಡ ಜನರಿಂದ ಉಳಿದಿದೆ ಅನ್ನೋದನ್ನು ನಮ್ಮೆಲ್ಲರಿಗೆ ಮನದಟ್ಟಾಗುವ ಹಾಗೆ ಹೇಳಿದರು. ಸಾಹಿತಿಗಳು ಅವರು ಕನ್ನಡದ ಬಗ್ಗೆ ಮಾತಾಡಿದರು. ಕಿರಣ್ ಕುಮಾರ್ ಅವರು ಬಂದರು, ಅವರು ವಿಜ್ಞಾನದ ಬಗ್ಗೆ ಮಾತನಾಡಿದರು. ನಮ್ಮನ್ನು ನೀವು ಕರೆದ್ರಿ, ಈಗ ನಾವೇನು ಮಾತಾಡಬೇಕು? ಛಲವಾದಿ ನಾರಾಯಣ ಸ್ವಾಮಿ ಅವರು ಅದಾರ, ಅವ್ರನ್ನ ನಾವು ಬೇಯಬೇಕು, ಆಮೇಲೆ ಅವ್ರ ಟರ್ನ್ ಬಂದಾಗ ಅವ್ರು ನಮ್ಮನ್ನು ಬೇಯ್ತಾರೆ. ಇಷ್ಟ ಆಗು. ನಮ್ಮೆಲ್ಲರನ್ನ ವೇದಿಕೆ ಮೇಲೆ ಇವತ್ತು ಕೂಡಿಸಿ ನಿಮ್ಮ ಸಂತೋಷದಲ್ಲಿ ನಮ್ಮೆಲ್ಲರನ್ನ ಪಾಲ್ದಾರರಾಗಿ ಮಾಡಿದ್ದೀರಿ. ಶ್ರೀ ವಶಿಷ್ಠ ಸಿಂಹ ಅವರು ಖ್ಯಾತ ನಟರು ನಮ್ಮ ಜೊತೆಗೆ ಇರೋದು, ಅವರ ವಿಶೇಷ ಸೇವೆಯನ್ನು ಕಲಾಕ್ಷೇತ್ರದಲ್ಲಿ ನಾವೆಲ್ಲರೂ ನೋಡೋದು, ಸಪ್ತಮಿ ಗೌಡ ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇರೋದು, ಇವೆಲ್ಲ ಸಂತೋಷಕ್ಕೆ ಹೆಚ್ಚು ಮೆರುಗು ತಂದಿವೆ. ಯಾರ್ಯಾರು ವೀರ ಕನ್ನಡಿಗರ ಪ್ರಶಸ್ತಿಯನ್ನು ಪಡೆದಿದ್ದೀರಿ, ಈ ಪ್ರಶಸ್ತಿ ನಿಮಗೆ ಕೊಡುವಂಥ ಗೌರವ, ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಸಂದಿರ್ತಕ್ಕಂಥ ಈ ಗೌರವದಿಂದ ನಿಮ್ಮ ಜೊತೆಗಾರರು, ನಿಮ್ಮ ಜೊತೆಗೆ ಇರುವಂಥವರು, ನಿಮ್ಮನ್ನು ಹಿಂಬಾಲಿಸೋರು, ನಿಮ್ಮನ್ನು ನೋಡುವವರು, ಅವರಿಗೆ ಈ ಪ್ರಶಸ್ತಿಗಳು ವಿಶೇಷವಾದ ಪ್ರೇರಣೆ ಆಗಲಿ ಅಂತೇಳಿ ಹಾರೈಸಿ, ಜಿ ಕನ್ನಡದವರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.